ಏನಾಗಲಿ ಮುಂದೆ ಸಾಗುನಿ ಬಯಸುತ್ತಿಲ್ಲ ಸಿಗದು ಬಾಳಲಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನು ಇವತ್ತು ಈ ಹುಡುಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ ತಕ್ಷಣ ರೆಡಿ ಆಗ್ತಿದ್ದಾಳೆ ಅಂತ ನೋಡ್ತಿದ್ದೀರಾ. ಸೊ ಇವತ್ತು ನಾನು ಮನೆ ಕ್ಲೀನಿಂಗ್ದೆಲ್ಲ ಏನಿದೆ ಅದೆಲ್ಲ ಏನೂ ವ್ಲಾಗ್ ಮಾಡಲಿಲ್ಲ, ಜಸ್ಟ್ ರೆಡಿಯಾಗಿ ಬಂದು ವ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿ ವ್ಲಾಗ್ ಮಾಡ್ತಿದ್ದೀನಿ. ಎಲ್ಲ ಕೆಲಸ ಮುಗ್ದಿದೆ, ಜಸ್ಟ್ ರೆಡಿಯಾಗಿ ಇವತ್ತು ನವರಾತ್ರಿ 6ನೇ ದಿನ ಆಗಿರೋದ್ರಿಂದ ಪೂಜೆ ಇದೆ, ಪೂಜೆಯಿಂದ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಬನ್ನಿ. ಸೊ ಗೈಸ್, ರೆಡಿಯಾಗಿದ್ದಾಯಿತು. ಈಗ ಜಸ್ಟ್ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ. ಆ್ಯಕ್ಚುಲಿ ಈ ಕುರ್ತಾ ನಾನು ಏನು ವೇರ್ ಮಾಡಿದ್ದೀನಲ್ವ, ಅದು ತುಂಬಾ ದಿನ ಆಗಿತ್ತು ನಾನು ಹಾಕ್ಕೊಂಡು. ನಂಗೆ ಜಾಸ್ತಿ ಇಷ್ಟ ಆಯಿತು, ಇವತ್ತು ಹಾಕ್ಕೋಬೇಕು ಅಂತ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿದೆ, ಒಂಥರ ಕಲರ್ ಕೂಡ ನನ್ನ ಫೇವ್ರೆಟ್ ಕುರ್ತಿ ಅಂತ ಹೇಳ್ಬೋದು. ಚೆನ್ನಾಗಿದೆ, ಕಲರ್ ಆಗಿರ್ಬೋದು, ಆ ಡಿಸೈನ್ ಆಗಿರ್ಬೋದು ಎಲ್ಲ ನನಗೆ ತುಂಬಾ ಇಷ್ಟ ಆಯಿತು. ಸೊ ರೆಡಿಯಾಗಿದ್ದದ್ದು ಈಗ ಪೂಜೆ ಮಾಡೋಣ ಅಂತ. ನಾರ್ಮಲ್ ಏನು ಹೊಸ್ತಿಲಿಗೆ ಪೂಜೆ ಮಾಡಬೇಕು ನವರಾತ್ರಿ ಮುಗಿಯೋವರೆಗೂ, ಆ ಪೂಜೆ ಮಾಡ್ಕೊಳ್ಳೋಣ ಅಂತ. ಅದಾದಮೇಲೆ ನನ್ನ ಮನೇಲಿ ಪೂಜೆ ಮಾಡೋದು. ನವರಾತ್ರಿ ಮುಗಿಯೋವರೆಗೂ ಫಸ್ಟ್ ಹೊಸ್ತಿಲು ಪೂಜೆನೇ ಮಾಡಬೇಕು. ಸೊ ಹಾಗಾಗಿ ತುಳಸಿ ಗಿಡ ಎಲ್ಲ ಉರಿಸ್ಕೊಂಡು ಅದಕ್ಕೆ ಅಷ್ಟಂಗ ಮೇಲೆ ಇಟ್ಟಾಗಿದೆ. ಈಗ ಬಾಗಿಲು ಕೂಡ ಉರಿಸಿ ಅದಕ್ಕೆ ಅಷ್ಟಂಗ ಮೇಲೆ ಇಟ್ಟು ಹೂವು ಇಟ್ಟು ಅದಾದಮೇಲೆ ಪೂಜೆ ಮಾಡ್ತಿದ್ದೀನಿ. ಸೊ ಬನ್ನಿ, ಯಾವ ಥರ ಮಾಡೋದು ಅಂತ ನಾನು ನಿಮ್ಗೆ ಇದರಲ್ಲಿ ಶೂಟ್ ಮಾಡಿದ್ದೀನಿ, ತೋರಿಸ್ತೀನಿ.
ಗೈಸ್ ಈಗ ನೋಡಿ ಪೂಜೆ ಮಾಡಿದ್ದಾಗಿದೆ. ಹೊಸ್ತಿಲ್ ಪೂಜೆ ಮತ್ತು ತುಳಸಿ ಗಿಡ ಹತ್ರ ಪೂಜೆ ಎರಡೂ ಕೂಡ ಕಂಪ್ಲೀಟ್ ಆಗಿದೆ. ಪೂಜೆ ಮಾಡಬೇಕು ಅಂದರೆ ಏನೋ ಗೊತ್ತಿಲ್ಲ, ತುಂಬ ಇಷ್ಟಪಟ್ಟು ಪೂಜೆ ಮಾಡ್ತೀನಿ. ನನಗೆ ತುಂಬಾ ಇಷ್ಟ ಪೂಜೆ ಮಾಡಬೇಕು ಅನ್ನೋದು. ಸೊ ಈಗ ಪೂಜೆ ಎಲ್ಲ ಕಂಪ್ಲೀಟ್ ಆಗಿದೆ. ನಿಮಗೆ ಕೂಡ ನಾನು ಮಾಡಿರೋ ಪೂಜೆ ಇಷ್ಟ ಆಗಿದ್ದರೆ, ಮೀನ್ಸ್ ಹೊಸ್ತಿಲು ಪೂಜೆ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಸೊ ನನಗೆ ತುಂಬ ಇಷ್ಟ ಆಯಿತು. ಫೈನಲಾಗಿ ನೋಡಿ ಈ ಥರ ಬಂದಿದೆ ಪೂಜೆ, ಯಾವ ಥರ ಆಗಿದೆ ಅಂತ ತೋರಿಸ್ತಿದ್ದೀನಿ. ಸೊ ಈಗಿಲ್ಲ, ಆದಮೇಲೆ ಈಗ ಒಳಗಡೆ ಹೋಗಿ ಪೂಜೆ ಮಾಡಬೇಕು ನಾನು. ಸೊ ನಮ್ಮಮ್ಮ ಕಾಫಿ ಕೇಳಿದ್ದಾರೆ, ಪೂಜೆ ಮಾಡಿಕೊಟ್ಟು ಅದಾದಮೇಲೆ ಕಾಫಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಈಗ ದೇವ್ರ ಹತ್ರ ಪೂಜೆ ಮಾಡ್ಕೋಬೇಕು. ಸೊ ಹಾಗೆ ಪೂಜೆ ಮಾಡೋ ಟೈಮಲ್ಲಿ ಏನಾದರೂ ನೈವೇದ್ಯ ಇಟ್ಟು ಪೂಜೆ ಮಾಡೋಣ ಅಂತ, ಸಿಂಪಲಾಗಿರೋ ನೈವೇದ್ಯ ಮಾಡ್ಕೊಳ್ಳೋಣ ಅಂತ ಬಾಳೆಹಣ್ಣು ಇರುತ್ತಲ್ವ, ಬಾಳೆಹಣ್ಣು ಸಕ್ಕರೆ ಹಾಕಿ ನೈವೇದ್ಯನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ನೈವೇದ್ಯಕ್ಕಂತ ಏನಾದರೂ ಒಂದು ಸ್ವೀಟ್ ಮಾಡಿ ಇಟ್ಟರೆ ತುಂಬಾ ಒಳ್ಳೆಯದು. ಬಟ್ ಬೇರೆ ಸ್ವೀಟ್ ಮಾಡೋದಕ್ಕೆ ನನಗೆ ಟೈಮ್ ಇರಲಿಲ್ಲ, ಹಾಗಾಗಿ ನಾನು ಬಾಳೆಹಣ್ಣು ಸಕ್ಕರೆ ಹಾಕಿ ನೈವೇದ್ಯ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಿದ್ದೀನಿ. ಸೊ ಪೂಜೆ ಕೂಡ ಕಂಪ್ಲೀಟ್ ಆಯಿತು. ನೈವೇದ್ಯ ಏನಿಟ್ಟಿದ್ದೆ ಅದನ್ನು ಸ್ವಲ್ಪ ತಿನ್ನೋಣ ಅಂತ ನೈವೇದ್ಯ ತಿಂತಿದ್ದೀನಿ. ಆ್ಯಕ್ಚುಲಿ ಚೆನ್ನಾಗಿದೆ, ಬಾಳೆಹಣ್ಣಿಗೆ ಸಕ್ಕರೆ ಹಾಕಿ ನೈವೇದ್ಯ ಮಾಡೋ ಟೇಸ್ಟೇ ಒಂಥರ ಸೂಪರ್. ಅದನ್ನು ತಿಂದಾದ್ಮೇಲೆ ಆವಾಗಲೇ ನಮ್ಮಮ್ಮ ಕಾಫಿ ಕೇಳಿದ್ರಲ್ವ, ಕಾಫಿ ಇಟ್ಕೊಟ್ಬಿಡೋಣ ಅಂತ ನಮ್ಮಮ್ಮಗೆ ನನ್ನ ತಮ್ಮ ಕೂಡ ಬಂದಿದ್ದ, ಅವ್ನಿಗೊಂದು ಲೋಟ ಕಾಫಿ ಇಟ್ಕೊಟ್ಟು ನಾನೊಂದು ಲೋಟ ಕಾಫಿ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಆ್ಯಂಡ್ ಒಂದು ಥಿಂಗ್ ನಾನು ನಿಮಗೆ ತೋರಿಸ್ಬೇಕು ಗೈಸ್, ಮೀಶೋ ಮೆಗಾ ಸೇಲ್ ಅಂತ ಆಫರ್ ಇತ್ತು. ಸೊ ಆಯುಧ ಪೂಜೆ ಇರೋದ್ರಿಂದ ನಾನು ಒಂದು ಡ್ರೆಸ್ ಆರ್ಡ್ರ್ ಮಾಡೋಣ ಅಂತ ಡ್ರೆಸ್ ಆರ್ಡ್ರ್ ಮಾಡಿದ್ದೆ, ಪರ್ಪಲ್ ಕಲರ್ ಕುರ್ತಿ. ಸೊ ನಿಜವಾಗ್ಲೂ ಮಸ್ತಾಗಿದೆ. ಆ್ಯಕ್ಚುಲಿ ಅದು ಪ್ರೈಸ್ ಬಂದು 500. ನನಗೆ ತುಂಬಾ ಇಷ್ಟ ಆಯಿತು. ವಿತ್ ದುಪ್ಪಟ್ಟ ಸೆಟ್ ಬಂದಿದೆ. ಅದ್ರದ್ದು ಬಟ್ಟೆದು ಕ್ವಾಲಿಟಿ ಆಗಿರ್ಬೋದು ಎಲ್ಲ ಮಸ್ತಾಗಿದೆ. 500ಗೆ ಹೇಳ್ಬೇಕಂದ್ರೆ ಬೆಟರು. ನೀವು ಅದನ್ನೇ ಈಚೋಗಿ ತೊಗೋತೀರಾ ಕುರ್ತೀಸ್ ಅಂತ ಹೇಳಿದ್ರೆ 1300 1500ವರೆಗೂ ರೇಟ್ ಇರುತ್ತೆ. ಬಟ್ ಮೀಶೋನಲ್ಲಿ ಆಫರ್ ಇರೋದ್ರಿಂದ ನಾನು ಆರ್ಡ್ರ್ ಮಾಡ್ಕೊಂಡಿದ್ದು. ಚೆನ್ನಾಗಿದೆ. ಆ್ಯಕ್ಚುಲಿ ಸ್ಯಾರಿ ತೊಗೊಳಕ್ಕಾಗಿಲ್ಲ ಈ ಸಲ ಅಂತ ನಾನು ಚೂಡಿದಾರನ್ನೇ ಆರ್ಡ್ರ್ ಮಾಡಿಕೊಂಡೆ. ಆ್ಯಂಡ್ ಪರ್ಪಲ್ ಕಲರ್ ನನ್ನ ಮುಖಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದು. ಐ ಲೈಕ್ ಇಟ್, ಆ್ಯಕ್ಚುಲಿ ಚೆನ್ನಾಗಿದೆ. ಸೊ ಈಗ ಆಮ್ಲ ಜ್ಯೂಸ್ ಕುಡಿಯೋಣ ಅಂತ, ಮಾರ್ನಿಂಗ್ ಟೈಮ್ ಸಿಗಲಿಲ್ಲ. ಆ್ಯಕ್ಚುಲಿ ಆಮ್ಲ ಜ್ಯೂಸನ್ನ ಮಾರ್ನಿಂಗೇ ಕುಡಿಬೇಕು. ಬರೀ ಹೊಟ್ಟೆನಲ್ಲಿ ಕುಡಿದ್ರೆ, ಖಾಲಿ ಹೊಟ್ಟೆನಲ್ಲಿ ಕುಡಿದ್ರೆ ತುಂಬಾ ಒಳ್ಳೆಯದು ಅಂತ ನಮ್ಮಮ್ಮ ಹೇಳ್ತಾರೆ. ಬಟ್ ನಾನು ಎಳ್ನೀರು ಕುಡಿತೀನಿ ಮಾರ್ನಿಂಗ್, ಹಾಗಾಗಿ ನಾನು ಈವ್ನಿಂಗೇ ಕುಡಿಯೋಣ ಅಂತ ಡಿಸೈಡ್ ಮಾಡಿರೋದಷ್ಟೇ. ಸೊ ಆಮ್ಲ ಜ್ಯೂಸ್ಗೆ ಒಂದು 5ರಿಂದ 6 ಆಮ್ಲ ತೊಗೊಂಡಿದ್ದೀನಿ. ನಾನು ಒಬ್ಬಳಿಗೆ ಮಾಡ್ತಿರೋದು ಇವತ್ತು, ಒಬ್ಬಳಿಗಂತ ಮಾಡ್ಕೊತಿದ್ದೀನಿ. ಅದಾದಮೇಲೆ ಅದಕ್ಕೆ ಒಂದು 8ರಿಂದ 10 ಎಲೆ ಕರಿಬೇವು ಮತ್ತು ಸ್ವಲ್ಪ ಮೆಣಸು, ಸ್ವಲ್ಪ ಉಪ್ಪು. ಈ ಮೆಣಸು ಉಪ್ಪು ಏನಕ್ಕೆ ಹಾಕ್ಕೋತೀರ ಅಂದರೆ ಬ್ಯಾಲೆನ್ಸ್ ಆಗಲಿ ಅಂತ. ಬಿಕಾಸ್ ಅದು ಕರಿಬೇವು ತುಂಬಾ ಕಹಿ ಇರುತ್ತೆ, ಮತ್ತು ಆಮ್ಲ ಕೂಡ ಅಷ್ಟೇ ಸ್ವಲ್ಪ ಕಹಿ ಇರುತ್ತೆ. ಸೊ ಅದಕ್ಕೆ ಮೆಣಸು ಮತ್ತು ಉಪ್ಪು ಹಾಕ್ಕೊಂಡ್ರೆ ಬ್ಯಾಲೆನ್ಸ್ ಆಗುತ್ತೆ ಅಂತ ನಾನು ಅದೆರಡು ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೊತೀನಿ. ಈಗ ನೋಡಿ ಗ್ರೈಂಡ್ ಆಗಿದೆ.
ಜಸ್ಟ್ ಕುಡಿಬೇಕು ಅಷ್ಟೇ. ಇಲ್ಲೇನು ಮಾಡಿದ್ದೀನಿ ಅಂದರೆ ಒಂದು ಮಿಸ್ಟೇಕ್, ನಾನು ಕರಿಬೇವನ್ನ ತುಂಬ ಯೂಸ್ ಮಾಡಿಬಿಟ್ಟಿದ್ದೀನಿ. ಒಂದು 4ರಿಂದ 5 ಎಲೆ ಹಾಕಿದ್ರೆ ಸಾಕಾಗ್ತಿತ್ತು. ನಾನು 8ರಿಂದ 10 ಎಲೆ ಯೂಸ್ ಮಾಡಿದ್ದೀನಿ. ತುಂಬ ಕಹಿ ಇತ್ತು ಕುಡಿಯೋದಕ್ಕೆ. ಮತ್ತು ನಾನು ಇದನ್ನು ಈ ಸಲ ಶೋಧಿಸಿಲ್ಲ. ಲಾಸ್ಟ್ ಟೈಮ್ ಅಂದರೆ ನೀಟಾಗಿ ಶೋಧಿಸಿದ್ದೆ, ಬಟ್ ಈ ಸಲ ಶೋಧಿಸ್ದಿರ ಹಾಗೆ ಕುಡಿಯೋಣ ಅಂತ. ಬಿಕಾಸ್ ಶೋಧಿಸಿದ್ರೆ ಅದರಲ್ಲಿ ಏನೂ ಸಿಗೋದಿಲ್ಲ, ಕರಿಬೇವೆಲ್ಲ ಹಾಗೆ ಹೋಗ್ಬಿಡುತ್ತೆ ಶೋಧಿಸಿದ್ರೆ ಅಂತ ನಾನು ಹಾಗೆ ಕುಡಿತಿದ್ದೀನಿ. ಬಟ್ ಹಾಗೆ ಕುಡಿದಿರೋದಕ್ಕೆ ತುಂಬಾ ಕಹಿ ಇತ್ತು. ಬಟ್ ನೋ ಆಪ್ಷನ್, ಮಾಡ್ಕೊಂಡು ಬಿಟ್ಟಿದ್ದೀನಿ, ಕುಡಿಲೇಬೇಕು. ಸೊ ಹಂಗೋ ಹಿಂಗೋ ಕುಡಿದೆ. ನನ್ನ ಹೇರ್ ಏನಿದೆ ಅದು ಬ್ರೌನ್ ಕಲರ್ ಇರೋದ್ರಿಂದ ನಾನು ಈ ಕರಿಬೇವು ಅನ್ನೋದು ತಿನ್ನಲೇಬೇಕು. ಲೈಕ್ ಅಂದರೆ ಬ್ರೌನಿಂದ ವೈಟ್ ಹೇರ್ಸ್ ಕೂಡ ಜಾಸ್ತಿ ಆಗುತ್ತೆ. ಬರೀ ಕರಿಬೇವು ತಿನ್ನೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಈ ಥರ ಆದರೂ ಮಿಕ್ಸ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಕುಡಿದ್ರೆ ಒಂದು ಸ್ವಲ್ಪ ಆದರೂ ಕುಡಿಬೋದು ಅನ್ನೋ ರೀಸನಿಂದ ಅಷ್ಟೇ. ಸೊ ನಮ್ಮಮ್ಮ ಅವಾಗ್ಲಿಂದನೇ ಹೇಳ್ತಿದ್ರು, ಚಿಕ್ಕ ಏಜಿಂದಾನೇ ತಿನ್ನು ತಿನ್ನು ಅಂತ. ಅವಾಗ ನಮ್ಮಮ್ಮ ಮಾತು ಕೇಳಲಿಲ್ಲ ನಾನು. ಬಟ್ ನಮ್ಮಮ್ಮ ಏನಕ್ಕೆ ಕೇಳ್ತಿದ್ರು ಅಂತ ನನಗೆ ಇವಾಗ ಅರ್ಥ ಆಗ್ತಿದೆ. ಸೊ ರೂಢಿ ಮಾಡ್ಕೊಳ್ಳೋಣ ಅಂತ ಕುಡಿತಿದ್ದೀನಿ. ಅದಾದಮೇಲೆ ಒಂದು ಹಾಫ್ ಆನ್ ಅವರ್ ಬಿಟ್ಟು ವೆಜಿಟೇಬಲ್ಸ್ ತಿನ್ನೋಣ ಅಂತ ಬಿಟ್ಟು, ಬಿಕಾಸ್ ಆ ಕಹಿಗೆ ಏನಾದರೂ ಸ್ವೀಟ್ ಆ ಥರ ತಿನ್ನಬೇಕು ಅಂದ್ಕೊಂಡು ಕ್ಯಾರೆಟ್ ಮತ್ತು ಬೀಟ್ರೂಟ್, ಸೌತೆಕಾಯಿ, ಬೀನ್ಸ್ ಇದನ್ನೆಲ್ಲ ಕಟ್ ಮಾಡಿ ಇಟ್ಟಿರಮ್ಮ ಅಂತ ಹೇಳಿದೆ. ನಮ್ಮಮ್ಮ ಪ್ಲೇಟಿಗೆ ಕಟ್ ಮಾಡಿ ಇಟ್ಟಿದ್ದಾರೆ. ಸೊ ABC ಜ್ಯೂಸ್ ಕುಡಿಯೋದು ನಾನು ಬಿಟ್ಬಿಟ್ಟಿದ್ದೀನಿ, ಬಿಕಾಸ್ ಕೆಮ್ಮು ಜಾಸ್ತಿ ಆಗಿದೆ ನಡುವೆ ನನಗೆ. ಹಾಗಾಗಿ ಈ ಕೋಲ್ಡ್ ಐಟಮ್ ಸ್ವಲ್ಪ ಕಡಿಮೆ ಮಾಡೋಣ ಅಂತ ಹಸಿ ತರಕಾರಿನ ತಿಂತಿದ್ದೀನಿ. ಕ್ಯಾರೆಟ್ ಮತ್ತು ಬೀಟ್ರೂಟ್, ಬೀನ್ಸ್, ದಾಳಿಂಬೆ ಇದನ್ನೆಲ್ಲ ಹಸಿದೇ ತಿನ್ನೋಣ ಅಂತ. ಸೊ ತಿಂದು ಆಲ್ರೆಡಿ ಟೈಮ್ 9:30 ಆಗಿತ್ತು. ಡಿನ್ನರ್ ಮಾಡ್ಕೊಳ್ಳೋಣ ಅಂತ ಡಿನ್ನರ್ ಪ್ರಿಪೇರ್ ಮಾಡಿಕೊಂಡು ಡಿನ್ನರ್ ತಿಂತಿದ್ದೆ. ಸೊ ಗೈಸ್, ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆನಾ? ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ, ಹಾಗೆ ಚೆಕ್ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಥ್ಯಾಂಕ್ ಯು.